माती जिंदाबाद बोलो भारत माती जय। अभी जरा घोषणे दो सर। ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಿಜಾಪುರಕ್ಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಬಿಜಾಪುರದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಬೇಡ ಬೇಡ ಪಿಪಿಪಿ ಮಾಡೆಲ್ ಬೇಡ 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 ಟಿಪಿ ಮಾಡಲ್ ಬೇಡ ಬೇಡ ಪಿಪಿಪಿ ಮಾಡೆಲ್ ಬೇಡವೇ ಬೇಡ ಟಿಪಿ ಮಾಡಲ್ ಬೇಡವೇ ಬೇಡ ಆರೋಗ್ಯದಲ್ಲಿ ಹಸ್ತಕ್ಷೇಪ ಬೇಡವೇ ಬೇಡ ಬೇಡವೇ ಬೇಡ ಆರೋಗ್ಯ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಬೇಡವೇ ಬೇಡ ಬೇಡವೇ ಬೇಡ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಿಜಾಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಪಿಪಿಪಿ ಮಾಡೆಲ್ ಬೇಡವೇ ಬೇಡ ಬೇಡವೇ ಬೇಡ ಪಿಪಿಪಿ ಮಾಡೆಲ್ ಬೇಡವೇ ಬೇಡ ಬೇಡವೇ ಬೇಡ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಕಾಂಗ್ರೆಸ್ ಶಾಸಕರಿಗೆ ಧಿಕ್ಕಾರ 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 ಕಾಂಗ್ರೆಸ್ ಸಚಿವರಿಗೆ ಧಿಕ್ಕಾರ 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 ಕಾಂಗ್ರೆಸ್ ಸಚಿವರಿಗೆ ಧಿಕ್ಕಾರ 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 ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಬೇಡವೇ ಬೇಡ ಪಿಪಿಪಿ ಮಾಡೆಲ್ ಬೇಡವೇ ಬೇಡ ಬೇಡವೇ ಬೇಡ ಪಿಪಿಪಿ ಮಾಡೆಲ್ ಬೇಡವೇ ಬೇಡ ಪಿಪಿಪಿ ಮಾಡಲ್ ಬೇಡವೇ ಬೇಡ ಪಿಪಿಪಿ ಮಾಡೆಲ್ ಬೇಡವೇ ಬೇಡ ಪಿಪಿಪಿ ಮಾಡಲ್ ಬೇಡವೇ ಬೇಡ ಬಿಜಾಪುರಕ್ಕೆ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಬೇಕೇ ಬೇಕು ಎಲ್ಲರೂ ನಮಸ್ಕಾರ. ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಜಯಪುರದಲ್ಲಿ ಪಿಪಿಪಿ ಮಾಡೆಲ್ ಮುಖಾಂತರ ಏನು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಏನು ಸರ್ಕಾರ ವತಿಯಿಂದ ಏನು ಆದೇಶ ಆಗಿದೆ, ಆಮ್ ಆದ್ಮಿ ಪಾರ್ಟಿ ಬಿಜಾಪುರ ಘಟಕ ಇದನ್ನು ತೀವ್ರವಾಗಿ ವಿರೋಧ ಮಾಡುತ್ತೆ. ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಎಲ್ಲಾ ಜನರ ಬೇಡಿಕೆ ಇದೆ. ಇದು ಮಾಡ್ಕೋತಾ ಇದೀವಿ. ಈ ಪಿಪಿಪಿ ಮಾಡೆಲ್ ಅನ್ನು ದಯವಿಟ್ಟು ತರಕ್ ಹೋಗಬೇಡಿ. ನಮಗೆ ಬೇಕಾಗಿರೋದು ಸರ್ಕಾರಿ ವೈದ್ಯಕೀಯ ಕಾಲೇಜು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ತಮಗೆ ಕೇಳಿಸ್ತಾ ಇರಬಹುದು, ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ನಮಗೆ ಪಿಪಿಪಿ ಮಾಡೆಲ್ ಅಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಬೇಕಾಗಿಲ್ಲ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಡವೇ ಬೇಡ. ಅಲ್ಲ ರೀ ಸಿದ್ದರಾಮಯ್ಯ ಅವರೇ, ನಿಮಗೆ ಕೇಳ್ತೀನಿ ನಾನು, ಪಿಪಿಪಿ ಮಾಡೆಲ್ ನೀವು ಎಜುಕೇಶನ್ ಮತ್ತೆ ನೀವು ಹೆಲ್ತ್ ನಲ್ಲಿ ತರ್ತಾ ಇದ್ದೀರಾ. ಪಿಪಿಪಿ ಮಾಡೆಲ್ ಹೆಚ್ಚಾಗಿ ಯೂಸ್ ಮಾಡೋದು ಎಲ್ಲಿ? ಇನ್ಫ್ರಾಸ್ಟ್ರಕ್ಚರ್ಸ್ ಅಲ್ಲಿ ನೀವು ಮಾಡ್ಕೊಳ್ಳಿ. ಪಿಪಿಪಿ ಮಾಡಲು ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರೋ ಜಾಗದಲ್ಲಿ ನೀವು ಒಂದು ಪಿಪಿಪಿ ಮಾಡೆಲ್ ತರ್ತಾ ಇದ್ದೀರಾ. ಯಾಕೆ ಬಿಜಾಪುರ ಜಿಲ್ಲೆಗೆ ಯಾಕೆ ನೀವು ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದೀರಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ 22 ಜಿಲ್ಲೆಗಳಿಗೆ ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿದ್ದಾವೆ. ತಾವು 2024ರಲ್ಲಿ ಒಂದು ಆದೇಶ ಹೊರಡಿಸಿದ್ದೀರಾ 11 ಜಿಲ್ಲೆಗಳಲ್ಲಿ ಪಿಪಿಪಿ ಮಾಡೆಲ್ ಅಂತ ಹೇಳಿ. ಯಾಕೆ ನೀವು ಮಲ್ತಾಯಿ ಧೋರಣೆ ಬಿಜಾಪುರ ಜಿಲ್ಲೆಗೆ ತೋರಿಸ್ತಾ ಇದ್ದೀರಾ? ಮತ್ತೆ ಬಿಜಾಪುರ ಜಿಲ್ಲೆಯಲ್ಲಿ ಆರಿಸಿ ಬಂದಂತ 8 ಮತಕ್ಷೇತ್ರ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಅದರಲ್ಲಿ 6 ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ. ಅದರಲ್ಲಿ ಬಿಜಾಪುರ ಜಿಲ್ಲೆಗೆ 2 ಸಚಿವರಿದ್ದಾರೆ. ಎಂಬಿ ಪಾಟೀಲ್ ಸಾಹೇಬರಿದ್ದಾರೆ, ಶಿವಾನಂದ ಪಾಟೀಲ್ ಸಾಹೇಬರಿದ್ದಾರೆ. ಆದರೂ ಸಹ ನಮ್ಮ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಗ್ತಾ ಇಲ್ಲ. ಯಾಕೆ? ಇದರ ಯಾರ್ದು ಕೈವಾಡಿದೆ? ಇಲ್ಲಿ ಆಲ್ರೆಡಿ BLD ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಇದೆ, ಆಲ್-ಅಮೀನ್ ಮೆಡಿಕಲ್ ಕಾಲೇಜ್ ಇದೆ, ಪ್ರೈವೇಟ್ ಇದಾವೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾಕೆ ತರ್ತಾ ಇಲ್ಲ? ಇಲ್ಲಿ ಯಾರ್ದಾದ್ರು ನಿಮ್ದು ಕೈವಾಡಿದೆನಾ? ನಾ ಎಂಬಿ ಪಾಟೀಲ್ ಸಾಹೇಬರ್ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ತಾವೇನಾದ್ರೂ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಬಾರ್ದು ಅಂತ ಹೇಳಿ ತಮ್ಮ ವತಿಯಿಂದ ಏನಾದ್ರೂ ಮುಖ್ಯಮಂತ್ರಿಯವರಿಗೆ ಏನಾದ್ರೂ ಪ್ರೆಷರ್ ಹಾಕ್ತಿದ್ದೀರಾ? ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕೇಳ್ತೀನಿ ನಾನು,
ಅವ್ರು ಮೆಡಿಕಲ್ ಮಿನಿಸ್ಟರ್ ಇದ್ದಾಕರೆ, ಹೆಲ್ತ್ ಮಿನಿಸ್ಟರ್ ಇದ್ದಾಕರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ಬೇಕಂತ ಅವಾಗಲೇ ಕೂಗಿತ್ತು. ಅವಾಗ ಅವ್ರು ಇದ್ದಂಗೆ ಮಾಡಲಿಲ್ಲ. ಇವಾಗ ಕೂಡ ಅವ್ರು ಸಚಿವರಿದ್ದಾರೆ, MB ಪಾಟೀಲ್ ಸಾಹೇಬ್ರು ಸಚಿವರಿದ್ದಾರೆ. ಆದ್ರೂ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ತಾ ಇಲ್ಲ ಅಂದ್ರೆ ಇಲ್ಲ ಇದರಲ್ಲಿ ಯಾರ್ದೋ ಕೈವಾಡಿದೆ. ಕಾಣದ ಕೈಗಳು ಹಿಂದೆ ಇದಾವೆ. ಇಲ್ಲಿ ನೇರವಾಗಿ ನಮ್ಮ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು MB ಪಾಟೀಲ್ ಸಾಹೇಬ್ರ ನಾನು ನೇರವಾಗಿ ಕೇಳ್ತೀನಿ, ತಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ಶಿವಾನಂದ ಪಾಟೀಲ್ ಸಾಹೇಬ್ರನ್ನ ಕೇಳ್ತಾ ಇದ್ದೀನಿ, ತಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ವಿಜಯಪುರ ನಗರ ಶಾಸಕರು ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ನಾನು ಕೇಳ್ತಾ ಇದ್ದೀನಿ, ಎಲ್ಲರೂ ಇದರಲ್ಲಿ ಯಾವುದೇ ಪಕ್ಷ ಬೇಡ, ಪಕ್ಷಾತೀತವಾಗಿ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಸಚಿವರು, ಎಂಪಿಗಳು ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಗೊಂಡು ಬನ್ನಿ. ಬಡ ಜನರಿಗೆ, ಹಳ್ಳಿಯಲ್ಲಿ ಬಡ ಜನರು, ಬಡ ವಿದ್ಯಾರ್ಥಿಗಳು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಕಲಿಯುವಂತ ಒಂದು ಅನುಕೂಲ ಮಾಡಿಕೊಡಿ. ಇಲ್ಲಿ ಯಾವುದೇ ಪಕ್ಷ ಬೇಕಾಗಿಲ್ಲ. ಆಮದಿ ಪಕ್ಷ ಒಂದೇ ಬೇಡಿಕೆ. ನಾವು MB ಪಾಟೀಲ್ ಸಾಹೇಬ್ರಿಗೂ ನಾವು ಮನವಿ ಕೊಡ್ತೀವಿ, ಶಿವನ ಪಾಟೀಲ್ ಸಾಹೇಬ್ರಿಗೂ ನಾವು ಮನವಿ ಕೊಡ್ತೀವಿ, ಬೇಕಾದ್ರೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಸಾಹೇಬ್ರಿಗೂ ನಾವು ಮನವಿ ಕೊಡ್ತೀವಿ. ಅದು ಒಟ್ಟಿನಲ್ಲಿ ನಮಗೆ ಬೆಂಗಳೂರು, ಬಿಜಾಪುರಲ್ಲಿ ನಮ್ಮ ಜನತೆಗೆ, ನಮ್ಮ ಮುಕ್ತ ಜನತೆಗೆ ನಮ್ಮ ಮೆಡಿಕಲ್ ಕಾಲೇಜ್ ಬೇಕು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ದಯವಿಟ್ಟು PPP ಮಾಡಲ್ ಬೇಡ. PPP ಮಾಡಲ್ ನಲ್ಲಿ ಎಷ್ಟೋ ನೋಡಿದೀವಿ ನಾವು. PPP ಮಾಡಲ್ ನಲ್ಲಿ ಏನು ಅನುಕೂಲ ಬಡ ಮಕ್ಕಳಿಗೆ, ಇಲ್ಲಿ ಬಡ ಜನರಿಗೆ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆಯುರ್ವೇದ ಕಾಲೇಜ್ಗಳು PPP ಮಾಡಲ್ ಆಗಿದ್ದಾವೆ, ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜ್ PPP ಮಾಡಲ್ ಆಗಿದ್ದಾವೆ. ಯಾವುದೂ ಅನುಕೂಲ ಬಡ ಮಕ್ಕಳಿಗೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಎಷ್ಟೋ ವಿಸ್ತೀರ್ಣದಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಟ್ರಾಮಾ ಸೆಂಟರ್ ಆಗಿದೆ, ಹೆರಿಗೆ ಸೆಂಟರ್ ಆಗಿದೆ, ಎಲ್ಲ ಆಗಿದೆ. ನಮ್ಮಲ್ಲಿ ಏನ್ ಕಡಿಮೆ ಇದೆ ಅಂತ ನಮ್ಮಲ್ಲಿ PPP ಮಾಡಲ್ ಇದು ಮಾಡ್ತಾ ಇದ್ದೀರಾ? ನಾ ಕಾಂಗ್ರೆಸ್ ಸರ್ಕಾರ ಕೇಳಕ್ ಬಯಸ್ತೀನಿ, ನಿಮಗೆ ದುಡ್ಡು ಇಲ್ಲಂದ್ರೆ ದಯವಿಟ್ಟು 5 ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದೀರಾ, ಕ್ಯಾನ್ಸಲ್ ಮಾಡಿ. 5 ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ. ನಿಮ್ಮ ಗ್ಯಾರಂಟಿಗೋಸ್ಕರ ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಪ್ಪಿಸ್ತಾ ಇದ್ದೀರಾ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. ಬಿಟ್ಬಿಡಿ, ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ. ಅದರ ಬದಲು ನಮ್ಮ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ದಯವಿಟ್ಟು ತಗೊಂಬನ್ನಿ. ಇದೇ ಒಂದು ನಮ್ಮ ಬೇಡಿಕೆ. ಧನ್ಯವಾದಗಳು. बोलो भारत माता की. ಅದರ ಬಗ್ಗೆ ತಾವು ಯಾಕೆ ಮಾತಾಡ್ತೀವಿ? ಹೇಳಿದ್ನಲ್ಲ, ಇದು ಹೊಂದಾಣಿಕೆ ಇದೆ ನಿಮ್ಮ ಹೇಳ್ತೀನಿ ನೋಡಿ. ಅವ್ರದ್ದು ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ನಗರದಲ್ಲಿ ಆಗ್ತಾ ಇದೆ ನೋಡ್ರಿ, ನಮ್ದು ಯಾರ ಜೊತೆನೂ ಹೊಂದಾಣಿಕೆ ಇಲ್ಲ. ಫಸ್ಟ್ ಪ್ರಶ್ನೆ ಕೇಳಿ ಸಂಪೂರ್ಣ ಹೇಳಿ. ನಾನು ಕೇಳ್ತಾ ಇದ್ದೀನಿ, ನಗರ ಶಾಸಕರು ಜವಾಬ್ದಾರಿ ಏನಿತ್ತು? ಅವ್ರದ್ದು ಇದೆ. ಎಲ್ಲಿ ಬರಾಗತ್ತಲ್ಲ ಮೆಡಿಕಲ್ ಕಾಲೇಜ್ ನಗರದಲ್ಲಿ ಆಗ್ತಾ ಇದೆ ಅಥವಾ ಜಿಲ್ಲೆಯಲ್ಲಿ ಆಗ್ತಾ ಇದೆ? ನಗರದಲ್ಲಿ ಆಗ್ತಾ ಇದೆ. ಹೌದು, ಜವಾಬ್ದಾರಿ ಯಾರಿತ್ತು? ಇಲ್ಲಿ ಅದೇ ಹೇಳ್ತಾ ಇದ್ದೀನಿ ನಾನು. 8 ಮತಕ್ಷೇತ್ರದಲ್ಲಿ 8 ಶಾಸಕರು ಏನ್ ಮಾಡ್ತಾ ಇದ್ರು ಅಂತ ಕೇಳಿದೆ. ಅದರಲ್ಲಿ ಸಚಿವರು ಇಬ್ಬರಿದ್ದಾರೆ, MB ಪಾಟೀಲ್ ಸಾಹೇಬ್ರು ಮತ್ತೆ ಶಿವನ ಪಾಟೀಲ್ ಸಾಹೇಬ್ರು. ಅವ್ರು ಸಚಿವರಿದ್ದಾರೆ, ಅವ್ರದ್ದು ಜವಾಬ್ದಾರಿ ಹೆಚ್ಚಾಗುತ್ತೆ ಇಲ್ಲಿ. ಅದ್ರ ಜೊತೆಗೆ ನಗರ ಶಾಸಕರು ಅಂತ ನಾನು ಹೆಸರು ಹೇಳಿದೀನಿ. ನಗರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಇದಕ್ಕೆ ಮಧ್ಯಸ್ಥಿಕೆ ನೀವು ವಹಿಸಬೇಕು. ಎಲ್ಲ ನಮ್ಮ ಮಂತ್ರಿಗಳು ಹೇಳ್ತಾ ಇದೀನಿ, ಎಲ್ಲ ಸಚಿವರಿಗೆ ಹೇಳ್ತಾ ಇದೀನಿ, ಪ್ಲಸ್ MP ನಮ್ಮ ಜಿಗ್ನಿ ಸಾಹೇಬ್ರಿಗೂ ಹೇಳ್ತಾ ಇದೀವಿ, ಅವ್ರಿಗೂ ಕೂಡ ನಾವು ಮನವಿ ಕೊಡ್ತೀವಿ. ಇಲ್ಲಿ ಯಾವುದೇ ಪಕ್ಷಾತೀತ ಬೇಕಾಗಿಲ್ಲ. ಇಲ್ಲಿ ಜನರಿಗೆ ಅನ್ಕೊಳ್ಳೋದು, ನೀವು ಎಲ್ಲ 8 ಕ್ಷೇತ್ರ ಏನು ಶಾಸಕರಿದಿರಲ್ಲ, ಎಲ್ಲ 8 ಶಾಸಕರು ಮನಸ್ಸು ಮಾಡಿದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗುತ್ತೆ. ಯತ್ನಾಳ್ ಸಾಹೇಬ್ರ ಕೇಳ್ತೀನಿ, ಸ್ವಲ್ಪ ಹಿಂದೂ ಮುಸಲ್ಮಾನ್ ಬಿಟ್ಟು ದಯವಿಟ್ಟು ಬಿಜಾಪುರ ಜಿಲ್ಲೆ ಅಥವಾ ಬಿಜಾಪುರ ನಗರದಲ್ಲಿ ಆಗುವಂತ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಆಗುತ್ತೆ ಸರ್. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಆಗುತ್ತೆ. ಜನರ ಪರವಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ದಯವಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ತರುವುದರಲ್ಲಿ ತಾವೆಲ್ಲರೂ ದಯವಿಟ್ಟು ಮುಖ್ಯಮಂತ್ರಿಗೆ ಸ್ವಲ್ಪ ತಾವು ಮನವೊಲಿಸಬೇಕು. ನಾವು ಮುಖ್ಯಮಂತ್ರಿ ಸಾಹೇಬ್ರಿಗೂ ಭೇಟಿ ಆಗ್ತೀವಿ, ತಮಗೂ ಕೂಡ ನಾವು ಎಲ್ಲವನ್ನು ಕೂಡಿ ನಾವು ಇದನ್ನ ಮನವಿ ಕೊಡ್ತಾ ಇದ್ದೀವಿ. ಸರ್, ಅವರು ಪರ್ಸನಲ್ ವಿಷಯಕ್ಕೆ ಅಸೆಂಬ್ಲಿದಲ್ಲಿ ಚರ್ಚೆ ಮಾಡ್ತಾರೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಯಾಕೆ ಮಾಡೋದಿಲ್ಲ? ಒಂದು ಪ್ರಶ್ನೆ ಹುಟ್ಟಾಕಿದೆ. ಒಂದು ಯಾವತ್ತೋ ವೈಯಕ್ತಿಕ ಅವ್ರು ಯಾರಿಗೇನು ಹೇಳಿದ್ರು ಅವ್ರ ವಿರುದ್ಧ ಸದನದಲ್ಲಿ ಅವರು ಅರ್ಧ ತಾಸಲ್ಲೇ ಮಾತಾಡ್ತಾರೆ. ಒಂದು ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತಾಡಬೇಕಾಗಿತ್ತು. ಹೌದು, ತಮ್ಮ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದೆ. ಸಭೆ ನಡೆಯುವಾಗ, ವಿಧಾನಸಭೆಯಲ್ಲಿ ಅಸೆಂಬ್ಲಿ ನಡೆಯುವಾಗ ಎಲ್ಲಾ ಶಾಸಕರು ಮಾತಾಡ್ತಾರೆ, ಬೇರೆ ಬೇರೆ ವಿಷಯ ಮಾತಾಡ್ತಾರೆ. ಮತ್ತೆ ಪರ್ಸನಲ್ ಅಟ್ಯಾಕ್ಸ್ ಕೂಡ ಆಗಿದಾವೆ. ಇವಾಗ ರೀಸೆಂಟ್ ಆಗಿ ಪರ್ಸನಲ್ ಅಟ್ಯಾಕ್ಸ್ ಯಾಕೆ ಅಸೆಂಬ್ಲಿಯಲ್ಲಿ ನೀವು ಡಿಸ್ಕಸ್ ಮಾಡ್ತೀರಾ? ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿ. ಯತ್ನಾಳ್ ಸಾಹೇಬ್ರಿಗೂ ಕೇಳ್ತೀನಿ, ನಾನು MB ಪಾಟೀಲ್ ಸಾಹೇಬ್ರಿಗೂ ಕೇಳ್ತೀನಿ, ನಮ್ಮ ಶಿವನ ಪಾಟೀಲ್ ಸಾಹೇಬ್ರಿಗೆ ಕೇಳ್ತೀನಿ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿ ಅಸೆಂಬ್ಲಿಯಲ್ಲಿ. ಪ್ರೆಸ್ ಮೀಟ್ ಕರೀರಿ, ಪ್ರೆಸ್ ನೋಡ್ಕೊಡಿ. ನೆನ್ನೆ ನಾನು ನೋಡ್ತಾ ಇದ್ದೆ, ನಾನು MB ಪಾಟೀಲ್ ಸಾಹೇಬ್ರು ಮತ್ತೆ ಶಿವನ ಪಾಟೀಲ್ ಸಾಹೇಬ್ರು ಟಾಕ್ ವಾರ್ ನಡೀತಾ ಇದೆ. ನಿನ್ನೆ ಇಲ್ಲಿ ಸ್ವಲ್ಪ ವಾಕ್ ಸಮರ ನಡೀತಾ ಇದೆ.
ದಯವಿಟ್ಟು ವಾಕ್ಸಮ ಬೇಡ, ಒಬ್ರಿಗೊಬ್ರು ಬ್ಲೇಮ್ ಮಾಡಕ್ ಹೋಗಬೇಡಿ. ಎಲ್ಲಾರು ಕೂಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾವ ತರ ನಾವು ಏನ್ ಮಾಡದೆ ತರಬಹುದು ಅಂತ ಹೇಳಿ ತಾವು ದಯವಿಟ್ಟು ಡಿಸ್ಕಸ್ ಮಾಡಿ, ಅಸೆಂಬ್ಲಿ ಡಿಸ್ಕಸ್ ಮಾಡಿ, ಮುಖ್ಯಮಂತ್ರಿ ಸಾಹೇಬರಿಗೆ ತಾವೆಲ್ಲರೂ ಕ್ಲೋಸ್ ಇದ್ದೀರಿ. ಸೊ ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡಕ್ ಕೊಡಬೇಡಿ. ಏನಾದ್ರು ಇಲ್ಲಿ PPP ಮಾಡೋ ಮೆಡಿಕಲ್ ಕಾಲೇಜ್ ಬರ್ತಂದ್ರೆ ಇದ್ರ ಬ್ಲೇಮ್ ನೇರವಾಗಿ ನಮ್ಮ ಜಿಲ್ಲೆಯ ಶಾಸಕರ ಮೇಲೆ ಹೋಗುತ್ತೆ, ಅದರಲ್ಲಿ ಇದ್ದಂತ ಇಬ್ಬರು ಸಚಿವರ ಮೇಲೆ ಹೋಗುತ್ತೆ. ದಯವಿಟ್ಟು ತಮ್ಮ ಮೇಲೆ ಬ್ಲೇಮ್ ಹಿಡ್ಕೋಬೇಡಿ. ದಯವಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರುವಂತ ತಾವು 100% ಫುಲ್ ಎಫರ್ಟ್ ಹಾಕಿ ನಮ್ಮ ಕಡೆಯಿಂದ ಏನ್ ಸಹಾಯ ಬೇಕು ನಾವು ಸಹಾಯ ಮಾಡ್ತೀವಿ ಆಮ್ ಆದ್ಮಿ ಪಕ್ಷದ ವತಿಯಿಂದ. ಸರ್ ಇನ್ನೊಂದು, ಈ PPPದಲ್ಲಿ ಶಾಸಕರು ಒಂದು ಕ್ವಶನ್ ಪ್ರಶ್ನೆ ಕೇಳಿದ್ರು, ಇದು ಶಾಸಕರನ್ನ ತೋಳಕ್ ಬರ್ತವೆ ಏನಂತ ಹೇಳಿ, ನೀವು ಕೊಡ್ತೇನಂದ್ರೆ ನಾನು 500 ಕೋಟಿ ಕೊಟ್ಟು ನಾನೇ ತೋರ್ತೀನಿ ಅಂತ ಹೇಳಿ, ಅದಕ್ಕಾಗಿ ಅವ್ರು ಏನು ಮಾತಾಡೋದು 100% ನೋಡಿ. ಇಲ್ಲಿ PPP ಮಾಡೆಲ್ ತಾನಾಗೆ ಬಂದಿರೋಲ್ಲ. ಆಲ್ರೆಡಿ ಬಿಜಾಪುರದಲ್ಲಿ ಆಲ್ರೆಡಿ ಈಗ 2 ಮೆಡಿಕಲ್ ಕಾಲೇಜ್ ಇದಾವೆ, ಬಟ್ ಪ್ರೈವೇಟ್ ಇದಾವೆ. ಹೆಸರು ಕೂಡ ಹೇಳ್ತೀನಿ, BID ಮೆಡಿಕಲ್ ಕಾಲೇಜ್, ಆಲಮೀನ್ ಮೆಡಿಕಲ್ ಕಾಲೇಜ್. ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ MB ಪಾಟೀಲ್ ಸಾಹೇಬ್ರು ಇದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇಲ್ಲಿ PPP ಮಾಡಿ ಕ್ಯಾನ್ಸಲ್ ಮಾಡಿ ಗೌರ್ಮೆಂಟ್ ಕಾಲೇಜ್ ಆರಾಮ್ ಬರುತ್ತೆ. ಬಟ್ ಅವ್ರು BID ಮೆಡಿಕಲ್ ಕಾಲೇಜ್ ಏನಾದ್ರು ಎಫೆಕ್ಟ್ ಆಗುತ್ತೆ, ಅದರಿಂದ ಇಲ್ಲಿ ಏನೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಬಾರ್ದು ಅಂತ ಏನಾದ್ರು ಅವ್ರ ಉದ್ದೇಶ ಇದೆಯೇನೋ ಅವ್ರಿಗೆ ನಾವು ಕೇಳ್ಬೇಕಷ್ಟೇ. ನೀವು ಮೀಡಿಯಾದವ್ರು ಕೇಳಬೇಕು, ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಮೀಡಿಯಾಗಳು ತಾವು ಕೂಡ ಪ್ರಶ್ನೆ ಮಾಡಬೇಕು, ಯಾಕೆ ಮೆಡಿಕಲ್ ಕಾಲೇಜ್ ತರ್ತಾ ಇಲ್ಲ ಸರ್ ನೀವು? ತಾವು ಮುಖ್ಯಮಂತ್ರಿ ಇಷ್ಟು ಕ್ಲೋಸ್ ಆಗಿ ತಾವು ಒಂದು ಪ್ರಭಾವಿ ಮಂತ್ರಿ ಆಗಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಕ್ ಆಗ್ಲಿಲ್ಲ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಎಲ್ಲಾ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಇತ್ತೀಚೆಗೆ ಬಜೆಟ್ ನಲ್ಲಿ ಕನಕಪುರ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ರು. ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕನಕಪುರದಲ್ಲಿ ಆಯ್ತು ಹೇಳಿ ನೋಡೋಣ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಂದ್ರು. ತಾವೇನ್ ತಂದ್ರಿ ಬಿಜಾಪುರ್ಗೆ? ತಾವು ಮಂತ್ರಿಯಾಗಿ ಏನ್ ತಂದ್ರಿ? ಏನು ತರ್ತಾ ಇಲ್ಲ. ತಾವು ಪ್ರತಿಯೊಂದಕ್ಕೆ ಹೋರಾಟ ಮಾಡೋದು ನಡ್ತಾ ಇದೆ. ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೋಸ್ಕರ ಹೋರಾಟ ಮಾಡೋದು ನಡ್ತಾ ಇದೆ. ಈ ಇಡೀ ಬಿಜಾಪುರ ಜನತೆ ನಮ್ಮ ಜೊತೆ ನಿಂತಿದ್ದಾರೆ. ಎಲ್ಲರೂ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಬೇಕು ಅಂತ ಹೇಳಿ ಎಲ್ಲರೂ ಒಂದು ಕೂಗಿದೆ. ದಯವಿಟ್ಟು PPP ಮಾಡೋದು ಬೇಡ ಸರ್. ಇದು PPP ಆದ PPP ಆದ ಬಂದು ಅವಾಗ ನಿಮ್ ನಡುವೆ ಏನಿರುತ್ತೆ ನೋಡಿ. ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಎಲ್ಲಾ ಶಾಸಕರಿಗೆ ನಾವು ಇಲ್ಲಿ ಮನವಿ ಕೊಡ್ತೀವಿ. ಇದು ಅಲ್ಲದೆ ಆಮ್ ಆದ್ಮಿ ಪಕ್ಷ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರಿಗೆ ಡೈರೆಕ್ಟ್ ಆಗಿ ಮನವಿ ಕೊಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನೋಡ್ರಿ, ಆಮ್ ಆದ್ಮಿ ಪಾರ್ಟಿ ಯಾವತ್ತು ಜನಪರವಾಗಿ ಹೋರಾಟ ಮಾಡಿದೆ. ಕಾಂಗ್ರೆಸ್ BJP ಹೋರಾಟ ಮಾಡಲ್ಲ. ಇದಕ್ಕೋಸ್ಕರ ಬನ್ನಿ, ಹೋರಾಟ ಮಾಡಿ ಬನ್ನಿ. ನಿಮ್ ಜೊತೆ ನಾವು ಕೊಡ್ತೀವಿ ಹೋರಾಟಕ್ಕೆ. ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀರ ನೀವು? ಇಲ್ಲಿ ಬನ್ನಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಜಾಪುರಕ್ಕೆ ಬೇಕು, ಬನ್ನಿ ಹೋರಾಟ ಮಾಡೋಣ. ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಬೆಂಗಳೂರಿಗೆ ಹೋಗೋಣ, ಬನ್ನಿ, ಇದು ಮುಖ್ಯಮಂತ್ರಿಗಳು ಭೇಟಿ ಆಗೋಣ. ಇಲ್ಲಿ BJP ಕಾಂಗ್ರೆಸ್ ಇದು ಬೇಕಾದ್ರೆ ಪ್ರತಿಭಟನೆ ಮಾಡ್ತಾನೆ ಇಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾದ ಪ್ರತಿಭಟನೆ ಮಾಡ್ತಾ ಇಲ್ಲ, ಅವ್ರು ಮಾಡೋದು ಇಲ್ಲ. ಯಾಕಂದ್ರೆ ಇಲ್ಲಿ ಏನಂತಾರೆ, BJP ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಕೆಲಸ ಮಾಡ್ತಿರ್ತಾವೆ ಯಾವತ್ತು. ಸೊ ಹೀಗಾಗಿ ಅವ್ರಿಲ್ಲಿ ಜನಪರ ಹೋರಾಟ ಎಂದೂ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಆಮ್ ಆದ್ಮಿ ಪಾರ್ಟಿ ಯಾವತ್ತು ಜನಪರ ಹೋರಾಟ ಮಾಡ್ತೀವಿ. ಜನರಿಗೋಸ್ಕರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ಮುಗೇಶ್ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ, ಬಿಜಾಪುರ ಜಿಲ್ಲಾಧ್ಯಕ್ಷ. ಥ್ಯಾಂಕ್ ಯು. भागलपुर को सैंक्शन करें, लास्ट में अपने अन्ना के लिए सैंक्शन करेगा। ಎಲ್ಲರಿಗೆ ನಮಸ್ಕಾರ. जैसा कि आप जानते हैं आम आदमी पार्टी की तरफ से PPP मॉडल के मेडिकल कॉलेज के अगेंस्ट में आज बीजापुर जिले आम आदमी पार्टी की तरफ से आज अगेंस्ट में क्या प्रोटेस्ट किया जा रहा है. DC साहब को मेमोरेंडम दिया गया है. ये PPP मॉडल क्या बोले तो मेडिकल कॉलेज क्या है बोले तो ये प्राइवेटाइजेशन होता है, यानी कि प्राइवेट सेक्टर यानी कि अंबानी अडानी या कोई भी प्राइवेट सेक्टर वाला ले सकता है. इससे आने वाले दिनों में क्या है, मेडिकल कॉलेज को है गवर्नमेंट की सीट कम मिलेंगे और ये फीस भी क्या है प्राइवेट वाले जो फाइनल करते हैं वो फीस फाइनल हो जाती है. इसलिए मैं बीजापुर के जितने भी हिंदू मुस्लिम हो या कौन सी भी पार्टी वाले हो, मैं सब लोगों को रिक्वेस्ट करना चाहता हूँ कि PPP मॉडल को आगे जाकर रोड पर उतर के आइए. आज ही हम आवाज उठाएंगे तो अगर बजट के अंदर सैंक्शन हो चुका ऑलरेडी, उसको कैंसिल करने के लिए हमारा अगर अगस्त में हम प्रोटेस्ट करेंगे तो कैंसिल 100% होगा. अगर हम ऐसे ही साइलेंट बैठेंगे तो ये 99 ईयर्स कम्प्लीट ऐसे ही PPP मॉडल ऐसे ही रहेगा. बाद में हम पछताने से अच्छा है कि अभी इसके खिलाफ आवाज उठाएंगे तो 100% क्या है, आने वाले हमारे जनरेशन को, अब तो हमारा एजुकेशन हो गया है, जो आने वाले स्टूडेंट्स हैं, गरीब लोग होते हैं, SC ST OBC, वो गरीब लोग कहाँ से दूसरे स्टेट को जाना पड़ता है, दूसरे कंट्रीज को जाना पड़ता है. अगर उनके पास एबिलिटी है मगर उनके पास पैसा नहीं होता है. हमारे बीजापुर में सिटी के अंदर डिस्ट्रिक्ट के अंदर इतने टैलेंटेड स्टूडेंट्स हैं मगर वो पैसा फाइनेंशियली स्ट्रांग नहीं होने की वजह से क्या है दूसरे
कैटेगरी आगे दूसरे इंस्टीट्यूट को दूसरे डिपार्टमेंट को प्रेफर करें। मेडिकल लाइन के अंदर बहुत से हमारे टैलेंट है, मगर वो पैसा नहीं होने की वजह से क्या है दूसरे फील्ड में जा रहे हैं। इसलिए मैं सभी मेरे हिंदू मुसलमान भाइयों से मैं रिक्वेस्ट करना चाहता हूँ कि आप पीपीपी मॉडल के अगेंस्ट में आकर रोड पर उतरिए, अगेंस्ट डीसी साहब को मेमोरेंडम दीजिए। अगर टाइम मिला तो सीएम साहब से, एमबी पटेल साहब से, यशवंत पर जितने भी एमएलए हैं, बीजापुर सिटी एमएलए को भी, पूरे ऑटो कॉन्स्टिट्यूंसी के एमएलए का फर्ज बनता है उनको जाको मिले। अगर हम आवाज नहीं उठाएंगे तो 100% ये पीपीपी मॉडल बन के रहेगी कॉलेज। और बाजू में आप बागलकोट को जाइए, उधर क्या है मेडिकल कॉलेज गवर्नमेंट के हो रही है। अब इधर बीजापुर पास में होने के बाद क्या है, हमारे बीजापुर में क्या हो रहा है आप ही बताइए। बीजापुर के अंदर जस्ट कुछ भी नहीं हो रहा है, जस्ट नाम को हम वोट डाल रहे हैं, वोट डालने का कुछ भी बेनिफिट नहीं मिल रहा है। एक बहुत बड़ा अच्छा मौका है कांग्रेस गवर्नमेंट के अंदर पीपीपी मॉडल का करने का प्लान करें, मगर चेंज कर सकते हैं। हमारे पास संविधान के अंदर रूल है, मगर चेंज कर सकते हैं। गवर्नमेंट करने के अवसर में आवाज उठा सकते हैं। इसलिए मैं सभी बीजापुर के लोगों से मैं रिक्वेस्ट करना चाहता हूँ कि इसके बारे में आवाज उठाइए। इतना बोल के मैं अपनी बात खत्म करता हूँ। आमिर सोहेल पटेल, आम आदमी सिटी प्रेसिडेंट। बोलो भारत माता की जय। बोलो भारत माता की जय। बोलो भारत माता की जय। बेके बेको ನ್ಯಾಯ ಬೇಕು बेके बेको बेके बेको बीजापुर जिले के गवर्नमेंट मेडिकल कॉलेज बेके बेको गवर्नमेंट मेडिकल कॉलेज बेके बेको पीपीपी मॉडल बेड़वे बेड़ा पीपीपी मॉडल बेड़वे बेड़ा बेके बेको बेके बेको बोलो भारत माता की जय। बोलो भारत माता की जय। ಫಿನಿಶ್ ಕಾಯಿರ್ಬಿಟ್ಟು